ಇದನ್ನು ಮುಂಚೆ ಅಭಯಲಕ್ಷ್ಮೀ ನರಸಿಂಹ ದೇವಸ್ಥಾನ ಅಂತ ಕರೀತಾ ಇದ್ರು, ನಂತರ ಕಂಬದ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಅಂತಲೂ ಕರೀತಾ ಇದ್ರು. ಆದರೆ ಈಗ ಮೂರೂ ನರಸಿಂಹ ದೇವರು ತ್ರಿಕೋಣಾಕಾರದಲ್ಲಿ ಪ್ರತಿಷ್ಠಾಪನೆ ಆಗಿರೋದ್ರಿಂದ ಗುರು ಹಿರಿಯರೆಲ್ಲರೂ ಸೇರಿ ಇದನ್ನು ವಜ್ರಕ್ಷೇತ್ರ ಅಂತ ಕರೆಯೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಮತ್ತು ಇದನ್ನು ವಜ್ರಕ್ಷೇತ್ರ ಅಂತ ಕರೀತಾರೆ. ನಮ್ಮಲ್ಲಿ ಮೂಲ ದೇವರು ಅಭಯಲಕ್ಷ್ಮೀ ನರಸಿಂಹ ದೇವರು ಸರ್ವಾಲಂಕಾರ ಭೂಷಿತ ಏಕಶಿಲಾ ಸಾಲಿಗ್ರಾಮ ಮೂರ್ತಿ. ಪ್ರಹ್ಲಾದರಾಜರಿಗೆ ಮಹಾಲಕ್ಷ್ಮಿಗೆ ಅಭಯವನ್ನು ಕೊಟ್ಟು ಮೋಕ್ಷವನ್ನು ಕೊಡ್ತಕ್ಕಂಥ ಎಲ್ಲ ಭಗವದ್ಭಕ್ತರಿಗೂ ಅಭಯವನ್ನು ಕೊಡ್ತಕ್ಕಂಥ ಅಭಯಲಕ್ಷ್ಮೀ ನರಸಿಂಹದೇವರು, ನರಸಿಂಹದೇವರ 64ನೇ ರೂಪವಾಗಿರತಕ್ಕಂಥ ಕ್ಷೇತ್ರ ಇದು. ಮತ್ತು ಪಟ್ಟಾಭಿರಾಮ ದೇವರು, ರಾಮ ಲಕ್ಷ್ಮಣ ಸೀತ ಹನುಮಂತ ಭರತ ಶತ್ರುಘ್ನರು ಎಲ್ಲರೂ ಏಕಶಿಲಾ ಸಾಲಿಗ್ರಾಮ ಮೂರ್ತಿಯಾಗಿರೋದು. ಎರಡೂ ವಿಭಿನ್ನವಾದ ದೇವತೆಗಳು, ಅಂದರೆ ವಿರುದ್ಧ ರೂಪವಾದ ನರಸಿಂಹದೇವರು ಅತ್ಯಂತ ಉಗ್ರ ರೂಪ ಮತ್ತು ರಾಮದೇವರು ಅತ್ಯಂತ ಶಾಂತ ರೂಪ ಅಂತ ಪೂಜೆ ಮಾಡೋದಾದರೆ, ಆ ಎರಡು ವಿರುದ್ಧ ರೂಪಗಳು, ಇದು ನಾರಾಯಣದ್ದೇ ದಶಾವತಾರದಲ್ಲಿ ಎರಡು ವಿರುದ್ಧ ರೂಪಗಳು ಒಂದೇ ಪಟ್ಟದಲ್ಲಿ ಪೂಜೆ ಆಗೋದು ಪ್ರಪಂಚದಲ್ಲಿ ನಿಮಗೆ ಸಿಗೋದು ತುಂಬ ವಿರಳ ಅಂತ ವಿಶೇಷವಾಗಿರತಕ್ಕಂಥ ಕ್ಷೇತ್ರ. ಅಭಯಲಕ್ಷ್ಮೀ ನರಸಿಂಹದೇವರು ಎಲ್ಲ ಕಲ್ಯಾಣ ಅಭಿವೃದ್ಧಿ ಕಾರ್ಯಗಳು ಅಥವಾ ಶುಭ ಕಾರ್ಯಗಳೇನಾದರೂ ಅಡ್ಡಿ ಆಗ್ತಾ ಇದ್ರೆ ಎಲ್ಲದಕ್ಕೂ ಭಗವಂತ ಅಭಯವನ್ನು ಕೊಟ್ಟು ಅದನ್ನು ಪರಿಹಾರ ಮಾಡಿ ನರಸಿಂಹದೇವರ ಅನುಗ್ರಹ ಮಾಡ್ತಾರೆ. ಕುಟುಂಬದಲ್ಲಿ ಮತ್ತು ನಮ್ಮ ಸಹೋದ್ಯೋಗಗಳಲ್ಲಿ ಏನಾದರೂ ಕುಟುಂಬದ ಸಮಸ್ಯೆಗಳಿದ್ದರೆ ಅದಕ್ಕೆಲ್ಲ ಕುಟುಂಬ ರಾಮ ಅಥವಾ ಪರಿವಾರ ರಾಮ ಅಂತಲೂ ಕರೀತಾರೆ, ರಾಮ ಪರಿವಾರ ಅಂತಲೂ ಕರೀತಾರೆ. ಅಂಥ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಒಳಗಡೆ ಕೊಡ್ತಾರೆ. ಮತ್ತು ಇಲ್ಲಿ ದಶಾವತಾರ, ಸುತ್ತ ದಶಾವತಾರ, ಮಧ್ಯದಲ್ಲಿ ಶ್ರೀನಿವಾಸ ದೇವರು, ಶ್ರೀನಿವಾಸ ದೇವರ ಹೃದಯದಲ್ಲಿ ಕಮಲದಲ್ಲಿ ಮಹಾಲಕ್ಷ್ಮಿ ಸನ್ನಿಧಾನ. ಇದು ನಿಮಗೆ ನೋಡೋದು ತುಂಬ ವಿರಳ. ಇಲ್ಲಿರುವಂಥ ನಮ್ಮ ದೇವಸ್ಥಾನದಲ್ಲಿರುವಂಥ ಎಲ್ಲ ವಿಗ್ರಹಗಳು ಸಾಕಷ್ಟು ಪ್ರಾಚೀನವಾದ ವಿಗ್ರಹಗಳನ್ನು ಮತ್ತೆ ತಂದು ನಾವು ಪುನರುದ್ಧಾನ ಮಾಡಿ ಇಲ್ಲಿ ಪುನರುತ್ಥಾನ ಮಾಡಿ ನಾವಿಲ್ಲಿ ಪೂಜಾ ಕೈಂಕರ್ಯಗಳನ್ನು ನಡೀತಾ ಬಂದಿದೆ. ಅದೇ ರೀತಿ ಇಲ್ಲಿರೋದು ಜಪದ ರಾಘವೇಂದ್ರ ಸ್ವಾಮಿಗಳು 3 ಕೋಟಿ ರಾಘವೇಂದ್ರ ಸ್ವಾಮಿಗಳ ಜಪವನ್ನು ಮಾಡಿ ನಂತರ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು. ಎಲ್ಲ ಜ್ಞಾನ ಭಕ್ತಿ ವೈರಾಗ್ಯ ಎಲ್ಲವೂ ಸಿಕ್ಕಬೇಕು. ಬಂದಂಥ ಭಕ್ತಾದಿಗಳಿಗೆ ಒಳ್ಳೆಯ ವಿದ್ಯಾ ಬುದ್ಧಿ ಆಯಸ್ಸು ಆರೋಗ್ಯ ಧನ ಧಾನ್ಯ ಸಂಪತ್ತು ಶಕ್ತಿ ಧೈರ್ಯ ಎಲ್ಲವೂ ಸದಾಕಾಲ ಸಮೃದ್ಧಿಯಾಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ದೇವಸ್ಥಾನದಲ್ಲಿ ನಿತ್ಯ ಕೈಂಕರ್ಯಗಳನ್ನು, ಮಾಸದಲ್ಲಿ ನಡೀತಕ್ಕಂಥ ಕೈಂಕರ್ಯಗಳನ್ನು, ವಾರದಲ್ಲಿ ನಡೀತಕ್ಕಂಥ ಕೈಂಕರ್ಯಗಳನ್ನು, ನಕ್ಷತ್ರದಲ್ಲಿ ನಡೀತಕ್ಕಂಥ ಕೈಂಕರ್ಯಗಳನ್ನು, ವರ್ಷದಲ್ಲಿ ನಡೀತಕ್ಕಂಥ ಕೈಂಕರ್ಯವನ್ನು ಸಾಕಷ್ಟು ವರ್ಷಗಳಿಂದ ನಾವು ದೇವಸ್ಥಾನದಲ್ಲಿ ನಮ್ಮ 3 ತಲೆಮಾರುಗಳಿಂದ ಆಚರಿಸ್ಕೊಂಡ್ಬಂದಿದ್ದೀವಿ. ಅದೇ ರೀತಿ ಎಲ್ಲ ಭಗವದ್ಭಕ್ತರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತೀವಿ. ನರಸಿಂಹದೇವರನ್ನು ಯಾರು ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡ್ತಾರೋ ಅವ್ರಿಗೆ ಇರ್ತಕ್ಕಂಥ ಎಲ್ಲ ದುರಿತಗಳ ನಿವಾರಣೆ ಆಗತ್ತೆ ಅಂತ ಶ್ರುತಿ ಸ್ಮೃತಿ ಪುರಾಣಗಳು ಎಲ್ಲವೂ ಹೇಳಿದೆ. ಹಾಗೇ ಎಲ್ಲ ದೇವಾನುದೇವತೆಗಳಿಗೆ ಪ್ರಧಾನ ದೇವತೆಯನ್ನಾಗಿ ನರಸಿಂಹದೇವರನ್ನು ಸ್ವೀಕಾರ ಮಾಡಬೇಕು ಅಂತಲೂ ಹೇಳುತ್ತೆ. ಅದೇ ರೀತಿ ನಮ್ಮಲ್ಲೂ ಕೂಡ ನರಸಿಂಹ ಸ್ತಂಭಾಕಾರ ಅಂತ ಕರೀತಾರೆ. ಸ್ತಂಭನ ಅಂದರೆ ಒಂದು ಕಡೆ ನಿಲ್ಲೋದು ಅಂತ ಅರ್ಥ. ಯಾವಾಗ ನರಸಿಂಹದೇವರು ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದ ಮೇಲೆ ದೇವಾನುದೇವತೆಗಳೆಲ್ಲ ಬಂದು ಪ್ರಾರ್ಥನೆ ಮಾಡಿದಾಗ ಭಗವಂತ ಹೇಗಿದ್ದ ಅನ್ನೋ ಪ್ರಶ್ನೆಗೆ ಇಲ್ಲಿ ಉತ್ತರ ಇದೆ ನಿಮಗೆ. ಭಗವಂತ ಸ್ತಂಭಿತನಾಗಿದ್ದ ಅಂತ. ಸ್ತಂಭಿತನಾದ ಮೇಲೆ ಪ್ರಹ್ಲಾದರಾಜರು ಬಂದು ಆ ಪ್ರಹ್ಲಾದರಾಜರು ತಾವು ಪ್ರಾರ್ಥನೆ ಮಾಡಿದ ಮೇಲೆ ನರಸಿಂಹದೇವರು ಶಾಂತಿ ಆಗ್ತಾರೆ ಅಂತ ಎಲ್ಲರಿಗೂ ಚಿರಪರಿಚಿತವಾದಂಥ ಕಥೆ. ಅದೇ ರೀತಿ ನಮ್ಮಲ್ಲಿ ಇಲ್ಲಿ ಕಾಣೋದು ನರಸಿಂಹ ಸ್ತಂಭ. ಆ ಸ್ತಂಭದ ಒಳಗೆ 108 ಸಾಲಿಗ್ರಾಮ ಸುದರ್ಶನ ಚಕ್ರಾಂಕಿತಗಳು ನಾಡಿಗ್ರಂಥಗಳು ಗಿಡಮೂಲಿಕೆಗಳು ಮನುಷ್ಯನ ದೇಹಕ್ಕೆ ಕೆಲಸ ಮಾಡುವಂಥ ಎಲ್ಲ ಯಂತ್ರಗಳು ಸರ್ವತೀರ್ಥಗಳ ಸನ್ನಿಧಾನ. ಆಕಾಮಾವೈ ಕೋನಸ್ನಾತಃ ಅಂತ ಒಂದು ಪ್ರಶ್ನೆ ಸಾಧಾರಣವಾಗಿ ಕೇಳ್ತಾರೆ. ಇದು ನಿಮಗೆ ಪರಿಚಯ ಇದ್ದರೆ ಪುರಾಣಗಳ ಬಗ್ಗೆ ಅದರಲ್ಲಿ ಮಾಹಿತಿ ಬರುತ್ತೆ. ಆಷಾಢ ಮಾಸ ಕಾರ್ತೀಕ ಮಾಸ ಮಾಘ ಮಾಸ ವೈಶಾಖ ಮಾಸಗಳಲ್ಲಿ ಯಾರು ತೀರ್ಥಸ್ನಾನಗಳನ್ನು ಮಾಡೋದಿಲ್ಲ ಅವರ ಪೂಜೆಯನ್ನು ಭಗವಂತ ಸ್ವೀಕಾರಣೆ ಮಾಡಲ್ಲ ಅಂತ ಹೇಳ್ತಾರೆ. ಅಂಥ ವಿಶೇಷವಾಗಿರತಕ್ಕಂಥ ನಮಗೆ ನಾವು ಮಾಡಬೇಕಾದಂಥ ಕೈಂಕರ್ಯಗಳನ್ನು ನಾವು ಮರೆತಾಗ ನಮ್ಮಲ್ಲಿ ಏನು ವಿಶೇಷ ಅಂತಂದರೆ ವೈಶಾಖ ಶುದ್ಧ ಪೌರ್ಣಮಿ ದಿನ ಸಂಪೂರ್ಣ ಕಳಶದಿಂದ ಕಟ್ಟಿರುವಂಥ ಸ್ತಂಭದ ಕಳಶಕ್ಕೆ ಅಭಿಷೇಕ ಆಗತ್ತೆ. ಅದು ಮೇ 1ನೇ ತಾರೀಕು ಶುಕ್ರವಾರ ಇದೆ ಈ ವರ್ಷ ಅಂತ. ಆ ದಿನ ಬೆಳಿಗ್ಗೆ 6:30ಯಿಂದ 12:30ವರೆಗೂ ಆ ಕಳಶದ ದರ್ಶನ ಆಗತ್ತೆ. ಆ ಕಳಶಕ್ಕೆ ನಾವು ಸಂಗ್ರಹ ಮಾಡಿರ್ತಕ್ಕಂಥ ಮತ್ತು ದೇವಸ್ಥಾನಕ್ಕೆ ಬಂದಂಥ ಭಕ್ತಾದಿಗಳು ಕೊಟ್ಟಂಥ ಎಲ್ಲ ತೀರ್ಥಗಳು ಸುಮಾರು ಏನಿಲ್ಲ ಅಂದರೂ ಒಂದು 40-48 ತೀರ್ಥಗಳು ನಮಗೆ ಪ್ರತಿ ವರ್ಷ ಲಭ್ಯ ಇದೆ. ನಮಗೆ ಹೋದ ವರ್ಷ ಸುಮಾರು 108 ತೀರ್ಥಗಳಷ್ಟು ಲಭ್ಯ ಇತ್ತು. ಸೊ ಎಲ್ಲ ತೀರ್ಥಗಳು ನಾವು ಅದನ್ನು ಸಂಗ್ರಹ ಮಾಡಿ ಆ ತೀರ್ಥಗಳನ್ನು ಅಭಿಷೇಕ ಮಾಡಿ ಆ ಅಭಿಷೇಕ ಆದಂಥ ತೀರ್ಥವನ್ನು ಬಂದಂಥ ಎಲ್ಲ ಭಕ್ತಾದಿಗಳಿಗೂ ತೀರ್ಥ ಸ್ನಾನ ಚಕ್ರಸ್ನಾನ ಅವಭೃತ ಸ್ನಾನ ಅಂತ ಮಾಡಿಸ್ತೀವಿ. ಯಾಕೆ ಅಂದರೆ ನಾವು ಒಂದು ವರ್ಷದಲ್ಲಿ ಯಾವುದೇ ಕೈಂಕರ್ಯಗಳನ್ನು ಮಾಡದೇ ಇದ್ದರೆ ಆ ಪಾಪಗಳೇನಿದ್ದಾವೋ ಆ ಪಾಪಗಳ ಪರಿಹಾರ ನರಸಿಂಹದೇವರಿಂದ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ
ಆ ಸ್ತಂಭದಲ್ಲಿ ನಾವು ಅಭಿಷೇಕ ಮಾಡಿ ಆ ತೀರ್ಥದ ಪ್ರೋಕ್ಷಣೆಯನ್ನು ಮಾಡೋದು ತುಂಬ ವಿಶೇಷ. ಅದನ್ನು ಪ್ರೋಕ್ಷಣೆ ಮಾಡಿಸ್ಕೊಳ್ಳೋದಕ್ಕೆ ಸಾಕಷ್ಟು ಕಡೆಯಿಂದ ಭಗವದ್ಭಕ್ತರು ಬರ್ತಾರೆ ಎಲ್ಲ ವರ್ಷ. ಇಲ್ಲಿ ನಿಂತು ಪ್ರಾರ್ಥನೆ ಮಾಡೋದೊಂದು ಸಂಪ್ರದಾಯ ಇದೆ. ಆ ಕಡೆ ಪೂರ್ವಾಭಿಮುಖವಾಗಿ ನಿಂತು ನಿಮ್ಮ ಬೆನ್ನನ್ನು ಕಂಬಕ್ಕೆ ತಾಕಿಸಿ ನಂತರ ನಿಂತು ಕರಾವಲಂಬ ಸ್ತೋತ್ರ ಹೇಳಿ ನಿಮ್ಮ ಮನಸ್ಸಲ್ಲಿ ಏನು ಪ್ರಾರ್ಥನೆ ಇದೆಯೋ ಆ ಪ್ರಾರ್ಥನೆ ಮಾಡಿಕೊಳ್ಳೋ ಒಂದು ಪದ್ಧತಿ ನಮ್ಮಲ್ಲಿ ಸನಾತನ ಮುಂಚೆಯಿಂದ ಬಂದುಬಿಟ್ಟಿದೆ. ಯಾಕದು ಅಂತಂದರೆ, ನಮ್ಮ ದೇಹದಲ್ಲಿ ಸ್ಪೈನಲ್ ಕಾರ್ಡ್ ಅಂತ ಹೇಳ್ತಾರೆ. ಆ ಸ್ಪೈನಲ್ ಕಾರ್ಡ್ ಟೇಲ್ ಬೋನಲ್ಲಿ ನಮಗೆ ಸುಷುಮ್ನ ನಾಡಿ ಅಂತ, ನಮ್ಮ ದೇಹ, ನಮ್ಮ ಮನಸ್ಸು, ನಮ್ಮ ಆತ್ಮ, ನಮ್ಮ ಬ್ರೈನ್ ಇದೆಲ್ಲ ಕೆಲಸ ಮಾಡೋಕ್ಕೆ 72,000 ನಾಡಿಗಳು ಕೆಲಸ ಮಾಡುತ್ತೆ. ಆ 72,000 ನಾಡಿಗಳು ಕೆಲಸ ಮಾಡೋದಕ್ಕೆ ಸುಷುಮ್ನ ನಾಡಿ ಅನ್ನುವಂಥ ನಾಡಿ ಪ್ರಧಾನವಾದ ಒಂದು ನಾಡಿ ಅಂತ ಹೇಳ್ಬೋದು. ಆ ಸುಷುಮ್ನ ನಾಡಿಗೆ ಶಕ್ತಿ ಸಿಗೋ ಜಾಗ ನಮ್ಮ ಸ್ತಂಭ. ಹಾಗಾಗಿ ಎಲ್ಲ ಭಗವದ್ಭಕ್ತರಿಗೂ ಇವತ್ತಿಗೂ ಕೂಡ ನಾವು ಅದಕ್ಕೆ ₹1 ಚಾರ್ಜ್ ಇಲ್ಲದೆ ಯಾರು ಬೇಕಾದರೂ ಬಂದು ನಿಂತು ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡ್ಕೊಂಡು ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಎಲ್ಲ ಭಗವದ್ಭಕ್ತರು ಬಂದು ಕಂಬದಲ್ಲಿ ನಿಂತು ಪ್ರಾರ್ಥನೆ ಮಾಡಿ ಅದಕ್ಕೆ ಶುದ್ಧೀಕರಣ ಅಂತ ಕರೀತಾರೆ, ಹೋರಾ ಶುದ್ಧಿ ಅಂತ ಕರೀತಾರೆ. ಸ್ವಲ್ಪ ಟೆಕ್ನಿಕಲ್ ಟರ್ಮಲ್ಲಿ ಹೇಳಬೇಕಂದ್ರೆ ಹೋರಾ ಶುದ್ಧಿ ಅಂತ ಕರೀತಾರೆ. ಅದಕ್ಕೆ ಸಾಕಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋರನ್ನು ನಾವು ನೋಡಿದ್ದೀವಿ. ಅದೆಲ್ಲ ಏನೂ ಬೇಕಾಗಿಲ್ಲ. ಬಂದು ಕಂಬದಲ್ಲಿ ನಿಂತು ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡಿದ್ರೆ ಸಾಕು. ಸಾಕಷ್ಟು ಶುದ್ಧೀಕರಣ ನಮ್ಮ ಆತ್ಮ, ದೇಹ, ಮನಸ್ಸಿಗಾಗೋದು ಈ ಸ್ತಂಭದ ವಿಶೇಷ. ಹಾಗಾಗಿ ಸ್ತಂಭಕ್ಕೆ ವರ್ಷಕ್ಕೆ ಒಂದು ಸಲ ಆ ವಿಶೇಷವಾಗಿರ್ತಕ್ಕಂಥ ಫಲಪಂಚಾಮೃತ ಅಭಿಷೇಕ, ಎಲ್ಲ ಅಭಿಷೇಕಗಳಾಗತ್ತೆ, ಎಲ್ಲ ತೀರ್ಥಗಳಿಂದ ಅಭಿಷೇಕ ಆಗತ್ತೆ, ಆ ನಾಡಿಗ್ರಂಥ ಕಳಶದಿಂದ ಪ್ರೋಕ್ಷಣೆ ಆಗತ್ತೆ. ಇದೆಲ್ಲವೂ ವಿಶೇಷ. ಎಲ್ಲ ಭಗವದ್ಭಕ್ತರು ನಾವು ದೇವಸ್ಥಾನದ ವತಿಯಿಂದ ಕೇಳ್ಕೊಳ್ಳೋದಾದರೆ ಇಷ್ಟೇ, ಬಂದು ಕಂಬದಲ್ಲಿ ನಿಂತು ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡಿದ ಮೇಲೆ ನಿಮಗೇನಾದರೂ ಕಷ್ಟ ಕಾರ್ಪಣ್ಯಗಳಿದ್ದರೆ ಅದನ್ನು ಭಗವಂತ ತಾನು ಪರಿಹಾರ ಮಾಡಿಕೊಡ್ತಾನೆ ಅನ್ನೋದ್ರ ಮುಖಾಂತರ ಈ ಒಂದು ಸ್ತಂಭ ನರಸಿಂಹದೇವರ ಅನುಗ್ರಹ ಆಗಲಿ ಅಂತ ಕೇಳ್ಕೊಳ್ಳಿ. ಇದು ಕುಬೇರ ಲಕ್ಷ್ಮೀ ನರಸಿಂಹದೇವರ ಮೂಲ ಸನ್ನಿಧಾನ. ಒಳಗಿರೋದು ಕುಬೇರ ಲಕ್ಷ್ಮೀ ನರಸಿಂಹದೇವರು. ಅರಳಿ ಮರದ ಒಳಗೆ ಪ್ರತಿಷ್ಠಾಪನೆ ಮಾಡಿರೋದ್ರು, ಅರಳಿ ಮರದ ಒಳಗೆ ಇದನ್ನು ಪ್ರತಿಷ್ಠಾಪನೆ ಮಾಡಿರೋದ್ರಿಂದ ಇದಕ್ಕೆ ಅಶ್ವತ್ಥ ಕುಬೇರ ಲಕ್ಷ್ಮೀ ನರಸಿಂಹ ಅಂತ ಹೆಸರಿಡಲಾಗಿದೆ. ಒಳಗೆ ನರಸಿಂಹದೇವರು ನೋಡ್ಬೋದು ನೀವು. ಆ ನರಸಿಂಹದೇವರು ಮುಚ್ಕೋತಾ ಇರೋ ಕಾರಣ ಅಂದರೆ ಮರ ನರಸಿಂಹದೇವರನ್ನು ಎಳ್ಕೊಳ್ತಾ ಇರೋ ಕಾರಣವಾಗಿ ನಾವು ಈ ದೊಡ್ಡ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ. ಇಲ್ಲಿ ನೀವು ಪಾದ ಅಬ್ಸರ್ವ್ ಮಾಡಿದ್ರೆ ದಕ್ಷಿಣಾಭಿಮುಖವಾಗಿ ಪಾದ ಇರೋದರಿಂದ ಎಲ್ಲ ಪಿತೃದೋಷಗಳು, ಪಿತೃಶಾಪ, ಸ್ತ್ರೀ ದೋಷ, ಸ್ತ್ರೀ ಶಾಪ ಇದೆಲ್ಲವೂ ನಿವಾರಣೆ ಆಗುವಂಥ ಜಾಗ. ಆ ಕುಬೇರ ಲಕ್ಷ್ಮೀ ನರಸಿಂಹದೇವರ ಮೂಲ ಸನ್ನಿಧಾನಕ್ಕೆ ಮತ್ತು ಈ ದೇವರಿಗೆ ವಿಶೇಷವಾಗಿ ಸ್ವಾತಿ ನಕ್ಷತ್ರ ದಿನ 108 ಲೀಟರಿನ ಕ್ಷೀರಾಭಿಷೇಕ ಮತ್ತು ಅರಿಶಿಣದ ಅಲಂಕಾರ ಆಗುತ್ತೆ ದೇವರಿಗೆ. ಅದು ತುಂಬ ವಿಶೇಷ. ಇಲ್ಲಿ ಪ್ರತಿ ಸ್ವಾತಿ ನಕ್ಷತ್ರವೂ ನಡೀತಾ ಇದೆ. ಇಲ್ಲಿ ಯಾವುದೇ ಹಣಕಾಸಿನ ಸಮಸ್ಯೆ, ಕೋರ್ಟು, ಕೇಸ್ ಇತ್ಯಾದಿ ಸಮಸ್ಯೆಗಳು ನಿರಂತರವಾಗಿದ್ದು ನಮ್ಮ ಕಡೆ ತಿರುಗ್ತಾ ಇಲ್ಲ. ಕೇಸ್ ಆಗಿರ್ಬೋದು ಅಥವಾ ಏನು ಹೇಳ್ತಾರೆ ಅದಕ್ಕೆ, ನಮ್ಮ ಕಡೆಗೆ ಈಗ ನಾವು ಹೇಗೆ ಸಂಕಲ್ಪ ಮಾಡಿದ್ದೀವಿ ನಮ್ಮ ಕಡೆಗೆ ಬರ್ತಾ ಇಲ್ಲ ಅನ್ನೋ ಯಾವುದೇ, ಈಗ ನೀವು ಹಣ ಕೊಟ್ಟಿರ್ತೀರಿ ಅದು ನೀವು ವಾಪಸ್ ಬಂದಿರಲ್ಲ, ಅಥವಾ ನೀವೇ ಹಣವನ್ನು ತೊಗೊಂಡಿರ್ತೀವಿ ನಿಮ್ಗೆ ಕಟ್ಟೋಕ್ಕಾಗ್ತಾ ಇರಲ್ಲ, ಅಥವಾ ಸಂಪಾದನೆ ಮಾಡಿರೋಂಥ ದುಡ್ಡು ನಿಮ್ಮ ಕೈಯಲ್ಲಿ ನಿಲ್ತಾ ಇರಲ್ಲ. ಇದೆಲ್ಲ ಏನೇ ಆದ್ರೂ ಇಲ್ಲಿ ಬಂದು ನಿಂತು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ 9 ಪ್ರದಕ್ಷಿಣೆ ಮಾಡಿ ಅರಳಿ ಮರ ಸಮೇತವಾಗಿ ಇಲ್ಲಿ ನವಗ್ರಹಗಳೆಲ್ಲ ಸಮೇತವಾಗಿ 9 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಧಾನ್ಯಾಧಿಪತಯೇ ಶ್ರೀ ಅಶ್ವತ್ಥ ಕುಬೇರ ಲಕ್ಷ್ಮೀ ನರಸಿಂಹಾಯ ನಮಃ ಅಂತ 9 ಸರಿ ಹೇಳಿದ್ರೆ ಸಾಕಷ್ಟು ಸಮಸ್ಯೆಗಳು ನಿವಾರಣೆ ಆಗಿರೋದು ನಾವು ನೋಡಿದ್ದೀವಿ. ವಾರಕ್ಕೆ ಒಂದು ಸಲಿನಾದರೂ ಬಂದು ಇಲ್ಲಿ ನಿಂತು ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡಿ ಗಣಪತಿ ದರ್ಶನ ಮಾಡಿ ನರಸಿಂಹದೇವರ ದರ್ಶನ ಮಾಡಿ ಈಶ್ವರನ ದರ್ಶನವನ್ನು ಮಾಡಿ ಜೇನುತುಪ್ಪ ಅಭಿಷೇಕ ಮಾಡಿಸಿ ಸ್ವಾತಿ ನಕ್ಷತ್ರ ದಿನ ಅಭಿಷೇಕ ಮಾಡಿದ್ರೆ ಸಾಕಷ್ಟು ಅನುಕೂಲ ಆಗುತ್ತೆ ಅಂತ ಹೇಳ್ತೀವಿ. ಹಾಗಾಗಿ ಕುಬೇರ ನರಸಿಂಹದೇವರು, ಒಳಗಡೆ ಅಭಯಲಕ್ಷ್ಮೀ ನರಸಿಂಹದೇವರು, ಸ್ತಂಭ ಲಕ್ಷ್ಮೀ ನರಸಿಂಹದೇವರು, 3 ನರಸಿಂಹದೇವರು ತ್ರಿಕೋಣಾಕಾರದಲ್ಲಿ ಎಲ್ಲ ಬಂದಂಥ ಎಲ್ಲ ಭಕ್ತಾದಿಗಳಿಗೂ ಸದಾಕಾಲದಲ್ಲಿ ಒಳ್ಳೆ ವಿದ್ಯಾ, ಬುದ್ಧಿ, ಆಯಸ್ಸು, ಆರೋಗ್ಯ, ಧನ, ಧಾನ್ಯ, ಸಂಪತ್ತು, ಶಕ್ತಿ, ಧೈರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ತೀವಿ. ಒಬ್ಬ ಮನುಷ್ಯನಿಗೆ ಬೇಕಾಗಿರೋದು ಧೈರ್ಯ, ಸ್ತಂಭಲಕ್ಷ್ಮೀ ನರಸಿಂಹದೇವರು ಕೊಡ್ತಾರೆ. ಒಬ್ಬ ಮನುಷ್ಯನಿಗೆ ಬೇಕಾಗಿರೋದು ಶುಭ ಫಲ, ಅಭಯಲಕ್ಷ್ಮೀ ನರಸಿಂಹದೇವರು ಕೊಡ್ತಾರೆ. ಕುಟುಂಬದಲ್ಲಿ ಕಲಹ ಇದ್ದರೆ ಪಟ್ಟಾಭಿರಾಂಧ್ರ ಅನುಗ್ರಹ ಆಗುತ್ತೆ. ಎಜುಕೇಷನ್ಗೆ ಸಂಬಂಧಪಟ್ಟಂಗೆ ನಿಮಗೆ ಹೈಗ್ರೀವ ದೇವರು ಅನುಕೂಲ ಮಾಡಿಕೊಡ್ತಾರೆ. ಆರೋಗ್ಯದಲ್ಲಿ ಧನ್ವಂತರಿ ನಾರಾಯಣ ಅನುಕೂಲ ಮಾಡಿಕೊಡ್ತಾರೆ. ಮತ್ತು ಸಂಕಷ್ಟಹಾರ ಗಣಪತಿ ಇದೆ, ಸಂಕಷ್ಟಹಾರ ಪ್ರಾಣದೇವರಿದ್ದಾರೆ, ಸರ್ಪದೋಷಗಳಿಗೆ ಸರ್ಪದೇವತೆಗಳಿದ್ದಾರೆ, ಮತ್ತು ಹಣಕಾಸಿನ ಸಮಸ್ಯೆಗೆ ಕುಬೇರ ಲಕ್ಷ್ಮೀ ನರಸಿಂಹದೇವರಿದ್ದಾರೆ, ದೃಷ್ಟಿ ಇತ್ಯಾದಿ ಎಲ್ಲ ಸಮಸ್ಯೆಗಳಿಗೆ, ಆರೋಗ್ಯದ ಎಲ್ಲ ಸಮಸ್ಯೆಗಳಿಗೆ ಸ್ತಂಭದಲ್ಲಿ ಬಂದು ನಿಂತು ಪ್ರಾರ್ಥನೆ ಮಾಡಿದ್ರೆ ನಮಸ್ಕಾರ ಮಾಡಿದ್ರೆ ಸಾಕಾಗತ್ತೆ. ಆದಿತ್ಯಾದಿ ನವಗ್ರಹಗಳು ದಂಪತಿ ಸಮೇತ ವಾಹನ ಸಮೇತ ಇರುವಂಥ ಕ್ಷೇತ್ರ, 2 ಜೋಡಿ ಪ್ರಾಣದೇವರು, ಜೋಡಿ ಗಣಪತಿ ಇರುವಂಥ ಕ್ಷೇತ್ರ. ಈ ಕ್ಷೇತ್ರಕ್ಕೆ ಬಂದು ನಿಂತು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಕೂತು ಜಪವನ್ನು ಅನುಷ್ಠಾನವನ್ನು ಮಾಡಿದ್ರೆ ಸಾಕಷ್ಟು ಅನುಕೂಲ ಆಗುತ್ತೆ ಅಂತ ಈ ಮುಖಾಂತರ ಕೇಳ್ಬೋದು ನಾವು.